ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ಮಂಟಪ ಗ್ರಾಮ ಪಂಚಾಯತಿಯ ಹಳೆ ಸಂಪಿಗೆಹಳ್ಳಿ ಸದಸ್ಯರಾದಂತಹ JM ಜಗನ್ನಾಥರ ಸಂದರ್ಶನ ಮಾಡ್ತಾ ಇದ್ದೀವಿ. ಈಗ ಅವ್ರ ಸಂದರ್ಶನ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಜಗನ್ನಾಥ್, JM ಜಗನ್ನಾಥ್ ಅಂತ. JM ಜಗನ್ನಾಥ್ ಸರ್. ಸರ್ ತಾವು ಯಾವ ಗ್ರಾಮ ಪಂಚಾಯತಿ ತೆಗೆದಿದ್ದೀರಾ? ಮಂಟಪ ಗ್ರಾಮ ಪಂಚಾಯತಿಯಿಂದ. ಸರ್ ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಗಿದೆ ಸರ್ ನೀವು? 1990ರಿಂದ ರಾಜಕೀಯದಲ್ಲಿದ್ದಾರೆ. ಒಟ್ಟು 23 ವರ್ಷಗಳ ಕಾಲ. 23 ವರ್ಷ ಆಯಿತು ಬಂದು ರಾಜಕೀಯ. ಸರ್ ಗ್ರಾಮ ಪಂಚಾಯತಿಗಳು ಅಂದರೆ ಯಾವುದೇ ಪಕ್ಷ ಬರಲ್ಲ, ಹಾಗಾಗಿ ನೀವು ತಾವ ಪಕ್ಷದ? ಕಾಂಗ್ರೆಸ್ ಪಕ್ಷದಿಂದ. ಹೌದಾ? ನಮಗೆ ನರೇಂದ್ರ ಬಾಬು ಅಂತಿದ್ದಾರೆ ಕರೇಪನಹಳ್ಳಿಯಲ್ಲಿ. ಸಿ ನರೇಂದ್ರ ಬಾಬು ಅಂತ. ಅವ್ರ ಮುಖಾಂತರ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ. ಸರ್ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಂದರೆ ನಿಮಗೆ ಬ್ಯಾಕ್ ಬೋನ್, ಈಗ ನೀವು ರಾಜಕೀಯಕ್ಕೆ ಬರಲೇಬೇಕು ಅಂತ ಯಾರಾದರೂ? ಅದೇ ನರೇಂದ್ರ ಬಾಬು ಅವರೇ ನಿಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ. ಈಗಿನ ಸನ್ನಿವೇಶದಲ್ಲಿ ರಾಜಕೀಯಕ್ಕೆ ಬಂದಿದ್ರಲ್ಲ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈಗಿನ ರಾಜಕೀಯ ವಾತಾವರಣ ನೋಡಿ? ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಪರವಾಗಿಲ್ಲ ಕೆಲಸಗಳು. 30 ರೂಪಾಯಿಗೆ 30 kg ಅಕ್ಕಿ ಕೊಡ್ತಾ ಇದ್ದಾರೆ. ಇದರಿಂದ ಜನಗಳು ಮೊನ್ನೆ MP ಎಲೆಕ್ಷನ್ ಇತ್ತು, ಅದರಲ್ಲೂ DK ಸೂರ್ಯವನ್ನು ಗೆಲ್ಸ್ಕೊಂಡಿದ್ದಾರೆ. ಹಾಗಾಗಿ ಪರವಾಗಿಲ್ಲ. ಈಗಿನ ಸರ್ಕಾರ ಪರವಾಗಿಲ್ಲ ಸರ್. ಈಗಿನ ಇದರಲ್ಲಿ ನೀವು ರಾಜಕೀಯಕ್ಕೆ ಬರಬೇಕಂದ್ರೆ ಕನಿಷ್ಠ ಎಷ್ಟು ವಿದ್ಯಾರ್ಹತೆ ಇರಬೇಕು ನಿಮ್ಮ ಪ್ರಕಾರ? ಒಂದು SLC ಆದರೂ ಮಾಡಿರಬೇಕು. ಮಾಡಿದರೆ ಅನುಕೂಲ ಆಗುತ್ತೆ. ಸರ್ ಈಗ ಆಲ್ರೆಡಿ ನಿಮಗೆ 3 ವರ್ಷ ಅಧಿಕಾರ ಮುಗಿದಿದೆ. ಈ ಮುಗಿದಿರೋಂಥ ಅಧಿಕಾರಾವಧಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೋಸ್ಕರ ನೀವೇನೇನು ಉತ್ತಮ ಕೆಲಸ? ಅಂಗನವಾಡಿ 2 ಹೊಸ ಕಟ್ಟಡಗಳ ನಿರ್ಮಾಣ, ವಾಜರಳ್ಳಿ ಮತ್ತು ಹಳೆ ಸಂಪಳ್ಳಿ. ಆಮೇಲೆ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೀನಿ. ಆಮೇಲೆ ಚರಂಡಿ ಮಾಡಿಸಿದ್ದೀನಿ. ಒಂದು 2.5 ಲಕ್ಷ ರೂಪಾಯಿ ಅಷ್ಟು ಚರಂಡಿ ಹಳೆ ಸಂಪಳ್ಳಿ, ವಾಜರಳ್ಳಿ. ಆಮೇಲೆ ಮತ್ತೆ ಹಳೆ ಸಂಪಳ್ಳಿಯಲ್ಲಿ ಇನ್ನು ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೀವಿ. ಒಂದು ಹೆಚ್ಚು ಕಡಿಮೆ ಒಂದು 500 ಅಡಿ ಮಾಡ್ತಿದ್ದೀವಿ ಕಾಂಕ್ರೀಟ್ ರಸ್ತೆ. ಹಾಗಾಗಿ ನೀವು ಇನ್ನೂ ಉಳಿದಿರೋಂಥ 2 ವರ್ಷ ಅಧಿಕಾರಾವಧಿಯಲ್ಲಿ ಮಹತ್ವಾಕಾಂಕ್ಷೆ ಯೋಜನೆಗಳು ಏನೇನು ಮಾಡಬೇಕು ಅಂತ? ಆಮೇಲೆ ಅಲ್ಲಿ ಟಾಯ್ಲೆಟ್ ಕೊಡಿಸಿದ್ದೀವಿ ಬಡವರಿಗೆ. ಅತಿ ಬಡವ್ರನ್ನ ಗುರುತಿಸಿ ಟಾಯ್ಲೆಟ್ ಇಲ್ದಿದ್ದಾಗ ಟಾಯ್ಲೆಟ್ ಕೊಡಿಸಿದ್ದೀವಿ. ಒಂದು ಟಾಯ್ಲೆಟ್ಗೆ 7,000 ರೂಪಾಯಿ ಹಂಗೆ ಅನುದಾನ ಬಂದಿತ್ತು, ಅದೆಲ್ಲ ಕೊಡಿಸಿದ್ದೀವಿ. ಆಮೇಲೆ ಗ್ರಾಂಟ್ಗಳು ಮನೆ ಕೊಡಿಸಿದ್ದೀವಿ. ಒಂದು 34 ಮನೆ ಯಾರು ಕಟ್ಕೊತಾರೋ ಅದು 75,000 ರೂಪಾಯಿ. ಈ ಸರ್ಕಾರ ಬಂದಾಗಿಂದ 1,20,000 ಮಾಡಿದೆ. ಇನ್ನು ಮುಂದಕ್ಕೂ ಮಾಡಿಕೊಡ್ತೀವಿ. ಸರ್ ಯಾವ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ ನೀವು? ಇಲ್ಲ, ಯಾವುದು ಸರ್. ಮುಂದೆ ಉಳಿದಿರೋಂಥ ಅವಧಿಯಲ್ಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಏನಾದರೂ ಪ್ರೀ ಪ್ಲಾನ್ಸ್ ಗ್ರಾಮ ಪಂಚಾಯತಿ ನಿಮ್ಮ ಸದಸ್ಯತ್ವ ಇದೆಯಲ್ಲ, ಈ ಪ್ರೀ ಪ್ಲಾನ್ಸ್ ಮುಖಾಂತರ ಏನಾದರೂ ಈಗಿಂತ ಯೋಜನೆ ಮಾಡಲೇಬೇಕು ಅಂತ ಏನಾದರೂ ಕನಸಿಟ್ಕೊಂಡಿದ್ದೀರಾ? ರಸ್ತೆಗಳು ಇನ್ನೂ ಸ್ವಲ್ಪ ಕಾಂಕ್ರೀಟ್ ರಸ್ತೆ ಇದೆ, ಅದೆಲ್ಲ ಮಾಡಬೇಕು. ಆಮೇಲೆ ಸಮುದಾಯ ಭವನ ಒಂದು ಮಾಡಬೇಕು, ಅದೆಲ್ಲ ಪ್ಲಾನ್ ಇಟ್ಕೊಂಡಿದ್ದೀವಿ. ಹಳೆ ಸಂಪಳ್ಳಿಯಲ್ಲಿ ಗೌರ್ಮೆಂಟ್ ಸರ್ಕಾರಿ ಜಾಗ ಇದೆ, ಒಂದು 60-30 ಇದೆ, ಅದರಲ್ಲಿ ಕಟ್ಟಿಸ್ಬೇಕು ಅಂತಿದ್ದೀವಿ. ಸರ್ ನಿಮಗೆ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಲು ಮತದಾರರವರೇ ಮುಖ್ಯ ಕಾರಣ. ಅವ್ರಿಗೆ ಏನೇ ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಶನದ ಮುಖಾಂತರ? ಅದೇ 1 ರೂಪಾಯಿಗೆ 30 kg ನಮ್ಮ ಸರ್ಕಾರ ಬಂದಾಗಿಂದ 1 kg 30 ರೂಪಾಯಿ ಅಕ್ಕಿ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಮತ ಕೊಡಿ ಅಂತ ನಾವು ಕೇಳ್ಬೋದು, ಹೋಗಿ ಮನೆ ಹತ್ರನೂ ಹೋಗಿ ಕೇಳಿ ಓಟ್ ಕೇಳ್ಬೋದು. ಅವರು ಇದು ಮಾಡ್ತಾರೆ. ನಮಗೆ ಒಟ್ಟಿನಲ್ಲಿ ಉತ್ತಮ ಕೆಲಸಗಳು ಮಾಡಿದರೆ ಅವರಿಗೆ ಉತ್ತಮ ನಮಗೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ತುಂಬ ಧನ್ಯವಾದ ಸರ್, ತಮ್ಮ ಅಮೂಲ್ಯ ದರ್ಶನ ನಮ್ಮ ಜೊತೆ ಕಲಿತು.